ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸಾರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ, ನನ್ನ ತಂದೆ ತಾಯಿಯರಿಗೆ, ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮ್ನಾಥ್ ಸಾರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನ ಜೊತೆ ಸೇರಿರುವ ಎಲ್ಲಾ ಧ್ಯಾನ ಮಿತ್ರರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಎಸ್ ಮಾಸ್ಟರ್ಸ್, ಕೃತಜ್ಞತೆ ಅಂದ್ರೇನೆ ಒಂದು ಅದ್ಭುತ. ಆ ಪದ ನಾವು ಹೇಳುವಾಗೆ ನಮ್ಮೊಳಗೆ ಕಂಪನ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ಕೃತಜ್ಞತಾ ಭಾವ ಯಾಕೆ ಅಷ್ಟು ಪ್ರಾಮುಖ್ಯತೆ ಹೊಂದಿದೆ, ಅದರಿಂದ ಏನಾಗುತ್ತೆ? ಕೃತಜ್ಞತೆ ಹೇಳೋದ್ರಿಂದ ಒಂದು ಚಿಕ್ಕ ಪದ, 3 ಅಕ್ಷರದ ಪದ ಕೃತಜ್ಞತೆ ಅಂದ ತಕ್ಷಣ ಹೆಂಗ್ ಕೆಲಸ ಮಾಡುತ್ತೆ? ಇದರಲ್ಲಿ ಏನಂತ ಶಕ್ತಿ ಇದೆ? ಇದು ನಿಜಕ್ಕೂ ನಂಬೋದಾ ಅಂತೇಳಿ ಸಾಕಷ್ಟು ಲಾಜಿಕಲ್ ಮೈಂಡು ಪ್ರಶ್ನೆ ಹಾಕ್ತಾ ಹೋಗುತ್ತೆ. ಆ ತರ ಪ್ರಶ್ನೆ ಹಾಕಿದಾಗ ಉತ್ತರ ಕೊಡೋದು ನಮ್ಮ ಕ್ರಿಯೇಟಿವ್ ಮೈಂಡ್. ಕ್ರಿಯೇಟಿವ್ ಮೈಂಡ್ ಏನ್ ಹೇಳುತ್ತೆ? ನೀನು ಮಾಡು, ನೀನು ಅನುಭವಿಸು ಅಂತ ಉತ್ತರ ಕೊಡುತ್ತೆ. ಆ ಉತ್ತರ ಯಾವಾಗ ನಮಗೆ ನಾವು ಅದನ್ನ ವಾಡಿಕೆಯಲ್ಲಿ ತಂದಾಗ, ಅಂದ್ರೆ ದಿನನಿತ್ಯ ಪ್ರಾಕ್ಟೀಸ್ ಅಲ್ಲಿ ತಗೊಂಬಂದಾಗ ಆ ಉತ್ತರ ನಮಗೆ ಗೊತ್ತಾಗುತ್ತೆ. ಏನ್ ಮಾಡ್ಬೇಕು ಹಂಗಂದ್ರೆ, ರೈಟ್ ಬ್ರೈನ್ ಏನಾದ್ರು ನೀನ್ ಮಾಡು, ಅನುಭವಿಸು ಅಂತ ಹೇಳಿದ್ರೆ, ಆದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ನಾವು ಬಹಳ ಸುಲಭವಾದ ಪದ್ಧತಿ, ನಮ್ಮ ದಿನಚರಿಯಲ್ಲಿ ಪ್ರತಿ ಒಬ್ಬರದಲ್ಲಿ ವ್ಯವಹಾರ ಮಾಡಿದಾಗ, ಪ್ರತಿ ಒಬ್ಬರದಲ್ಲಿ ನಾವು ಇಂಟರಾಕ್ಷನ್ ಮಾಡಿದಾಗ, ನಮ್ಮ ಮಾತುಕತೆ ನಡೆಸಿದಾಗ, ನಮ್ಮ ವ್ಯವಹಾರ ಮಾಡಿದಾಗ, ನಮ್ಮ ಅನುಭವ ಹಂಚಿಕೆ ಮಾಡಿದಾಗ, ನಾವು ಕೊನೆಗೆ ಒಂದು ಕೃತಜ್ಞತವನ್ನು ಪದವನ್ನು ಸೇರಿಸೋದು ಸಿಂಪಲ್ ಟೆಕ್ನಿಕ್. ಇದರಿಂದ ಏನಾಗುತ್ತೆ ನೋಡ್ರಿ, ನಮ್ಮ ಒಂದು ಕೃತಜ್ಞತಾ ಭಾವ ನಮ್ಮ ಜೀವನದ ಸತ್ಯ ಘಟನೆಗಳನ್ನ ನಾವು ಕೃತಜ್ಞಿಸಿದಾಗ ನಮಗೆ ಅದ್ಭುತವಾದ ಒಂದು ಜೀವನದಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇದೆ. ಯಾಕೆಂದ್ರೆ ನಾವು ಜೀವನದಲ್ಲಿ ಯಾವ ತರ ಲೈಫ್ ಲೀಡ್ ಮಾಡ್ತಿರ್ತೀವಿ ಅಂದ್ರೆ, ಒಂದು ಮೆಕ್ಯಾನಿಕಲ್ ಲೈಫ್ ಆಗಿ ಹೋಗ್ತಾ ಇರುತ್ತೆ. ಆ ಮೆಕ್ಯಾನಿಕಲ್ ಲೈಫ್ಗೆ ಜೀವ ತುಂಬಬೇಕು ಅಂತಂದ್ರೆ ಈ ಕೃತಜ್ಞತಾ ಭಾವವನ್ನು ಸೇರಿಸ್ಬೇಕು. ಕೃತಜ್ಞತಾ ಭಾವವನ್ನು ಸೇರಿಸಿದಾಗ ಆ ಒಂದು ಮೆಕ್ಯಾನಿಕ್ ಲೈಫು ಅದಕ್ಕೆ ಜೀವ ಬಂದಂಗಾಗುತ್ತೆ. ನಿಜಕ್ಕೂ ನಮಗೆ ಜೀವ ಇದೆ, ನಾವು ನಿರ್ಜೀವರಾಗಿ ಬದುಕ್ತಾ ಇದ್ದೀವಿ. ಅಂದ್ರೆ ಮೆಕ್ಯಾನಿಕಲ್ ಲೈಫ್ ಅಂದ್ರೆ ಒಂದು ಯಂತ್ರ ತರ ಜೀವನ. ಆ ಯಂತ್ರ ತರ ಜೀವನದಿಂದ ಮತ್ತೆ ವಾಪಸ್ ಜೀವ ತುಂಬಿರುವ ಜೀವನದ ಕಡೆ ವಾಪಸ್ ಬರೋ ಸಲುವಾಗಿ ಈ ಕೃತಜ್ಞತಾ ಭಾವವನ್ನು ನಾವು ನಮ್ಮ ಜೀವನದಲ್ಲಿ ಸೇರ್ಪಡಿಸ್ಕೋಬೇಕು. ಈ ಕೃತಜ್ಞತಾ ಭಾವವನ್ನು ನಾವು ಜೀವನದಲ್ಲಿ ಸೇರಿಸ್ಕೊಂಡಾಗ ನಮಗೆ ನಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗೋದಕ್ಕೆ ಶುರು ಆಗುತ್ತೆ. ನೋಡಿ ಮಾಸ್ಟರ್ಸ್, ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಪ್ರಯಾಣ ಯಾದಪ್ಪ? ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಪ್ರಯಾಣ ಯಾವುದು? ನಾನು ಇಲ್ಲಿಂದ ಅಮೆರಿಕಾಗೆ ಹೋಗೋದಲ್ಲ, ನಾನು ಇಲ್ಲಿಂದ ಆಸ್ಟ್ರೇಲಿಯಾಗೆ ಹೋಗೋದಲ್ಲ, ನಾ ಇಲ್ಲಿಂದ ಚಂದ್ರಮಂಡಲಕ್ಕೆ ಹೋಗೋದಲ್ಲ. ಅದು ಎಲ್ಲದಕ್ಕಿಂತ ದೊಡ್ಡ ಪ್ರಯಾಣ ಇನ್ನೊಂದಿದೆ. ಅದೇ ನಮ್ಮ ಮೆದುಳಿನಿಂದ
ಹೃದಯಕ್ಕೆ ಆಗುವ ಪ್ರಯಾಣನೇ ಅತಿ ದೊಡ್ಡ ಪ್ರಯಾಣ. ದ ಬ್ರೈನ್ ಅಂಡ್ ಹಾರ್ಟ್ ಕೋಯರೆನ್ಸ್ ಈಸ್ ಎ ಲಾಂಗೆಸ್ಟ್ ಟ್ರಾವೆಲ್. ನಾವು ಅನ್ಕೊಂತೀವಿ ನಮ್ಮ ಬ್ರೈನ್ ಇಲ್ಲಿದೆ, ಓಕೆ, ನಮ್ಮ ಹಾರ್ಟ್ ಇಲ್ಲಿದೆ, ಎಷ್ಟಪ್ಪ ಬಹಳ ದೂರ ಇಲ್ಲ ಅಂತ. ನೋಡೋದಕ್ಕೆ ಬಹಳ ದೂರ ಇಲ್ಲ, ಆದ್ರೆ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ದ ಬ್ರೈನ್ ಅಂಡ್ ಹಾರ್ಟ್ ಕೋಹರೆನ್ಸಿಗೆ ಅಂದ್ರೆ ಈ ಒಂದು ಮೆದುಳು ಮತ್ತು ಹೃದಯ ಸಮಗಮ ಆದಾಗೆ ನಮಗೆ ನಿಜವಾದ ನಿರ್ಧಾರಗಳು, ಅಂದ್ರೆ ಸತ್ಯವಾದ ನಿರ್ಧಾರಗಳು, ನಿರ್ದಿಷ್ಟವಾದ ನಿರ್ಧಾರಗಳು ನಮ್ಮಿಂದ ಹೊರಹೊಮ್ಮುತ್ತೆ. ಅಂತ ಒಂದು ನಿರ್ಧಾರ ಯಾಕೆ ಹೊರಹೊಮ್ಮುತ್ತೆ ಅಂತಂದ್ರೆ, ನಮ್ಮ ಮೆದುಳು ಹೃದಯಕ್ಕೆ ಕನೆಕ್ಟ್ ಆದಾಗ ಹೃದಯ ನಿರ್ಧಾರಗಳನ್ನು ತಗೊಳುತ್ತೆ. ಹೃದಯ ಯಾವಾಗೂ ಭಾವನೆಗಳಿಂದ, ಪ್ರೀತಿಯಿಂದ ತುಂಬಿರುತ್ತೆ. ಹೃದಯದಲ್ಲಿ ಯಾವುದೇ ಕಾರಣಕ್ಕಾಗಿ ಲಾಜಿಕಲ್ ಥಿಂಕಿಂಗ್ ಇರಲ್ಲ, ಲಾಜಿಕಲ್ ಡಿಸಿಷನ್ಸ್ ಇರಲ್ಲ. ಅಂತ ಒಂದು ಸೇಕ್ರೆಡ್ ಪ್ಲೇಸ್ ಅಂದ್ರೆ ನಮ್ಮ ಹೃದಯ, ಪವಿತ್ರವಾದ ಸ್ಥಾನ. ಅದಕ್ಕೆ ಹೃದಯಕ್ಕೆ ಏನಂತಾರೆ, ಆತ್ಮದ ಬಾಗಿಲು ಅಂತಾರೆ. ಆತ್ಮಕ್ಕೆ, ಆತ್ಮವನ್ನು ನೀವು ನಮ್ಮ ದೇಹದಲ್ಲಿ ನೋಡ್ಬೇಕು ಅಂದ್ರೆ ಹೃದಯ ನೋಡ್ಬೇಕು. ಅದು ರೆಪ್ರೆಸೆಂಟೇಟಿವ್ ಇದ್ದಂಗೆ, ಆತ್ಮದ ಒಂದು ರೆಪ್ರೆಸೆಂಟೇಟಿವ್ ಇದ್ದಂಗೆ, ಅದರ ಒಂದು ರೂವಾರಿ ಇದ್ದಂಗೆ. ಆ ಹೃದಯವನ್ನು ಅತಿ ಪವಿತ್ರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಅತಿ ಉಚ್ಚವಾದ ಭಾವನೆ, ಪ್ರೀತಿಯ ಭಾವನೆ, ಕೃತಜ್ಞತೆಯ ಭಾವನೆ, ಕ್ಷಮೆಯ ಭಾವನೆ, ಇವೆಲ್ಲವೂ ಹೃದಯದಲ್ಲಿ ತುಂಬಿದಾವೆ. ಆದ್ರೆ ಮೆದುಳಿನಲ್ಲಿ ಆ ತರ ಅಲ್ಲ. ಬ್ರೈನ್ ಅಲ್ಲಿ, ಲೆಫ್ಟ್ ಬ್ರೈನ್ ಅಲ್ಲಿ ಸಿಕ್ಕಾಪಟ್ಟೆ ಲಾಜಿಕಲ್ ಥಿಂಕಿಂಗ್ ಇರುತ್ತೆ. ನನಗೇನ್ ಸಿಗುತ್ತೆ ಈ ಮನುಷ್ಯಂತಲ್ಲಿ, ನಾನು ಮಾತಾಡಿದ್ರೆ ನನಗೇನ್ ಲಾಭ ಆಗುತ್ತೆ, ಈ ಮನುಷ್ಯನ್ ಮನೆಗೆ ನಾನು ಹೋದ್ರೆ ನನಗೇನ್ ಕೊಡ್ತಾನೆ, ಈ ವ್ಯಕ್ತಿ ಜೊತೆಗೆ ನಾನು ಈ ಕೆಲಸ ಮಾಡಿಕೊಟ್ರೆ ವಾಪಸ್ ನನಗೇನ್ ಕೊಡ್ತಾನೆ. ಪಕ್ಕಾ ಬಿಸ್ನೆಸ್. ಲಾಜಿಕಲ್ ಥಿಂಕಿಂಗ್ ಈಸ್ ಆಲ್ವೇಸ್ ಪಕ್ಕಾ ಬಿಸ್ನೆಸ್, ಕಮರ್ಷಿಯಲ್. ಏನ್ ಬರುತ್ತೆ 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 ಅಂತೇಳಿ ಥಿಂಕ್ ಮಾಡುತ್ತೆ. ಸ್ವಾರ್ಥತೆ ಬಹಳ ಇರುತ್ತೆ, ಅಹಂಕಾರ ಬಹಳ ಇರುತ್ತೆ. ಆದ್ರೆ ಈ ಒಂದು ಸೃಜನಾತ್ಮಕವಾದ ಆಲೋಚನೆ, ಕ್ರಿಯೇಟಿವ್ ಥಿಂಕಿಂಗ್ ಏನಿದೆ ಅಲ್ಲ, ಅದು ಆ ತರ ಅಲ್ಲ. ಅದು ಅದ್ಭುತವಾಗಿ ಆಲೋಚಿಸುತ್ತೆ. ನಾನು ಯಾವ ತರ ಈ ಜಗತ್ತಿಗೆ ಉಪಯೋಗ ಆಗಬಲ್ಲೆ, ನಾನು ಇನ್ನೊಬ್ಬರಿಗೆ ಯಾವ ತರ ಸಹಾಯ ಮಾಡಬಲ್ಲೆ, ನನ್ನಿಂದ ಇನ್ನೊಂದು ವ್ಯಕ್ತಿಗೆ ಯಾವ ರೀತಿ ಜ್ಞಾನ ಕೊಡಬಲ್ಲೆ, ಯಾವ ರೀತಿ ಧ್ಯಾನ ಹೇಳ್ಕೊಡ್ಬಲ್ಲೆ ಅನ್ನೋ ಆಲೋಚನೆ ಈ ಸೃಜನಾತ್ಮಕವಾದ ಕ್ರಿಯೇಟಿವ್ ಥಿಂಕಿಂಗ್ ಬ್ರೈನ್ ಪಾರ್ಟ್ ಇರುತ್ತೆ. ಆದ್ರೆ ಏನ್ ಮಾಡಿದ್ರಿ, ಈ ಎರಡೂ ಇರೋದಕ್ಕೆ ಈ ಬ್ರೈನ್ ಏನ್ ಮಾಡುತ್ತೆ, ಈ ಲಾಜಿಕಲ್ ಥಿಂಕಿಂಗು ಡಾಮಿನೇಷನ್ ತಗೊಂಡ್ಬಿಡುತ್ತೆ. ಲಾಜಿಕಲ್ ಥಿಂಕಿಂಗು ಡಾಮಿನೇಷನ್ ತಗೊಂಡು ಈ ಸೃಜನಾತ್ಮಕವಾದ ಆಲೋಚನೆಗಳನ್ನ ಮುಚ್ಚಾಕ್ಬಿಡುತ್ತೆ. ಯಾಕೆ ಬ್ರೈನ್ ಅಂಡ್ ಹಾರ್ಟ್ ಕೋಯರೆನ್ಸ್ ಬೇಕು ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ ಬೇಕು. ಮೆದುಳು ಮತ್ತು ಹೃದಯದ ಸಮಗಮ ಆಗೋದು ಏಕೆ ಅಂತಂದ್ರೆ, ನಿಮ್ಮ ಮೆದುಳಿನಲ್ಲಿರುವ ಸೃಜನಾತ್ಮಕವಾದ ಶಕ್ತಿಯನ್ನು ಜಾಗೃತಗೊಳಿಸಲು, ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಲು ಈ ಹೃದಯದ ಒಂದು ಬೆಸುಗೆ ಬೇಕು. ಹೃದಯದ ಜೊತೆ ಸೇರಿದಾಗ ನಿಮ್ಮ ಲಾಜಿಕಲ್ ಮೈಂಡ್ ಏನಾಗುತ್ತೆ, ಅದು ಸ್ಲೋ ಡೌನ್ ಆಗುತ್ತೆ. ಆಟೋಮೆಟಿಕಲಿ ದ ಕ್ರಿಯೇಟಿವ್ ಥಿಂಕಿಂಗ್ ಪಾರ್ಟ್ ಆಫ್ ದಿ ಬ್ರೈನ್
ವಿಲ್ ರೈಸ್ ಅಸ್. ಎದ್ದು ನಿಂತ್ಕೊಳ್ಳುತ್ತೆ. ಆ ಒಂದು ಎದ್ದು ನಿಂತು ಅದು ನಮ್ಮ ಜೀವನದಲ್ಲಿ ನಮ್ಮ ಭಾವನೆ ಮುಖಾಂತರ, ನಮ್ಮ ನಿರ್ಧಾರದ ಮುಖಾಂತರ, ಮಾತಿನ ಮುಖಾಂತರ, ಕ್ರಿಯೆಯ ಮುಖಾಂತರ ಅದು ಅದರ ಒಂದು ಶಕ್ತಿಯನ್ನು ತೋರಿಸುತ್ತಾ ಹೋಗುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಈ ಒಂದು ಮೆದುಳು ಮತ್ತು ಹೃದಯದ ಸಮಗಮ ಎದಕ್ ಬೇಕು ಅಂತಂದ್ರೆ, ನಮ್ಮ ಸೃಜನಾತ್ಮಕವಾದ ಶಕ್ತಿ ಆ ಮೆದುಳಿನಲ್ಲಿ ಏನು ತುಂಬಿಕೊಂಡಿದೆನೋ ಅದು ಹೊರ ಬರೋದಕ್ಕೆ, ಅದು ಕೆಲಸ ಮಾಡೋದಕ್ಕೆ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗೋದಕ್ಕೆ ನಮ್ಮ ಹೃದಯದ ಸಮಗಮ ಬೇಕ್ರಿ. ಆ ಹೃದಯದ ಸಮಗಮ ಆದಾಗ ಈ ಸೃಜನಾತ್ಮಕವಾದ ಶಕ್ತಿ ಅದ್ಭುತವಾಗಿ ನಮ್ಮ ಜೀವನದಲ್ಲಿ ಹರಳುತ್ತೆ. ಯಾವ ರೀತಿ ಅಂದ್ರೆ, ಒಂದು ಕೊಚ್ಚೆ ನೀರಿನಲ್ಲಿ ಕಮಲದ ಹೂವು ಯಾವ ರೀತಿ ಹರಳುತ್ತೋ ಅದೇ ರೀತಿ ನಮ್ಮ ದುರ್ಧರವಾದ ಜೀವನದಲ್ಲಿ ಇದು ಸೃಜನಾತ್ಮಕ ಶಕ್ತಿ ಹೃದಯ ಜೊತೆಗೆ ಬೆಸಿಗೆ ಆಗಿ ಒಂದು ಕಮಲದ ಹೂವ ತರ ನಿಂತ್ಕೊಂತತ್ರಿ. ಅತಿ ಸುಂದರವಾದ ಆ ಒಂದು ದುರ್ಧರವಾದ ಜೀವನದಲ್ಲಿ ಇದು ಸುಂದರವಾದ ವಿಷಯಗಳನ್ನ, ಸುಂದರವಾದ ಕ್ರಿಯೆಗಳನ್ನ, ಸುಂದರವಾದ ನಿರ್ಧಾರಗಳನ್ನ ನಮ್ಮ ಜೀವನದಲ್ಲಿ ತಂದುಕೊಡುತ್ತೆ. ಅದಕ್ಕೆ ಬೇಕು ಮೆದುಳು ಮತ್ತು ಹೃದಯದ ಸಮಗಮ. ಆಮೇಲೆ ನಮ್ಮ ಜೀವನದಲ್ಲಿ ಆದ ಪ್ರತಿ ಒಂದು ಘಟನೆಗಳಿಗೆ, ಸತ್ಯ ಘಟನೆಗಳಿಗೆ, ಓಕೆ, ನೀವು ಗುಡ್ ಡೀಡ್ಸ್ ಮಾಡಿರ್ತೀರಿ. ಕೆಲವರಿಗೆ ಹೆಲ್ಪ್ ಮಾಡ್ಬೇಕನ್ನೋ ಆಲೋಚನೆ ಬಂದಿರುತ್ತೆ. ಕೆಲವರಿಗೆ ಇನ್ನೊಬ್ಬರ ವ್ಯಕ್ತಿ ಜೊತೆಗೆ ನಿಂತ್ಕೊಂಡು ಸಹಾಯ ಮಾಡ್ಬೇಕನ್ನೋ ಆಲೋಚನೆ ಬಂದಿರುತ್ತೆ. ಇನ್ನ ಕೆಲವರಿಗೆ ಅವರ ಓದೋದಕ್ಕೆ ನೀವು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರು ಎಜುಕೇಶನ್ ಮುಗಿಸಿರ್ತೀರಿ. ಹೀಗೆ ನಾನಾ ರೀತಿ ಸಹಾಯ ಮಾಡೋ ಆಲೋಚನೆ ಬಂದಿರುತ್ತೆ, ಸಹಾಯ ಮಾಡೋ ಕ್ರಿಯೆ ನೀವು ನಡ್ಸ್ಕೊಂಡು ಹೋಗಿರ್ತೀರಿ. ಅವೆಲ್ಲದಕ್ಕೂ ನಾವು ಕೃತಜ್ಞತೆ ಹೇಳ್ಬೇಕ್ರಿ. ಯಾಕೆ ಹೇಳ್ರಿ? ಅದು ಮಾಡಿರೋ ಕ್ರಿಯೆ ಯಾಕೆ, ಹೆಂಗ್ ಹೇಳ್ಬೇಕು? ಅಲ್ಲ ಸರ್, ನಾವು ಒಳ್ಳೇದ್ ಮಾಡಿದೀವಿ, ಮತ್ತೆ ಯಾಕೆ ಕೃತಜ್ಞತೆ ಹೇಳ್ಬೇಕು? ಆಲ್ರೆಡಿ ಅದು ಒಳ್ಳೆ ಕಾರ್ಯ, ಮತ್ತೆ ಯಾಕೆ ಕೃತಜ್ಞತೆ ಹೇಳ್ಬೇಕು? ಇಂಥ ಒಂದು ಅದ್ಭುತವಾದ ಅವಕಾಶ ನನ್ನ ಜೀವನದಲ್ಲಿ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತನಾಗಿರ್ತೀನಿ ಅಂತೇಳಿ ಆ ವಿಶ್ವಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕ್ರಿ. ಆ ಒಳ್ಳೆ ಕೆಲಸ ಮಾಡೋದಕ್ಕೆ ನಿಮಗೆ ಆಪರ್ಚುನಿಟಿ ಕೊಟ್ಟಿದೆಯಲ್ಲ ಆ ಯೂನಿವರ್ಸ್, ಅದಕ್ಕೆ ಹೇಳ್ಬೇಕ್ರಿ ಗ್ರಾಟಿಟ್ಯೂಡ್ನೆಸ್. ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ. ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಒಳ್ಳೆ ಕಾರ್ಯ ಮಾಡ್ತೀವಿ. ಆ ಒಳ್ಳೆ ಕಾರ್ಯ ಪದೇ ಪದೇ ನಮ್ಮ ಜೀವನದಲ್ಲಿ ಬರಬೇಕು ಅಂತಂದ್ರೆ ನಾವು ಹೇಳ್ಬೇಕಾಗುತ್ತೆ, ಕೃತಜ್ಞತಾ ಭಾವದಿಂದ ವಿಶ್ವಕ್ಕೆ ಒಂದು ನಮನ ಕೊಡಬೇಕು. ಥ್ಯಾಂಕ್ ಯು ಯೂನಿವರ್ಸ್, ಯು ಹ್ಯಾವ್ ಗಿವನ್ ಮೀ ಅ ವಂಡರ್ಫುಲ್ ಆಪರ್ಚುನಿಟಿ ಟು ಸರ್ವ್. ನಾವೆಲ್ಲರೂ ಪಿರಮಿಡ್ ಮಾಸ್ಟರ್ಸ್ ಹೇಳ್ಬೇಕು ಇದು. ಯಾಕೆ ನಾವು ಯೂನಿವರ್ಸಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ನಾವು ಕಡಿಮೆ. ನಮಗೆ ಒಂದು ಅದ್ಭುತವಾದ ಅವಕಾಶ ಕೊಟ್ಟಿದೆ. ಜ್ಞಾನ ಹಂಚ್ಕೊಳ್ಳೋ ಅವಕಾಶ, ಪಿರಮಿಡ್ ಕಟ್ಸೋ ಅವಕಾಶ, ವೆಜಿಟೇರಿಯನ್ ರ್ಯಾಲಿ ಮಾಡೋ ಅವಕಾಶ, ಅನ್ನದಾನ ಮಾಡಿಸೋ ಅವಕಾಶ, ಇವೆಲ್ಲ ಅವಕಾಶ ಅದು ಕೊಟ್ಟಿರೋದ ಕಾರಣ ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಕೃತಜ್ಞತರಾಗಿರ್ಬೇಕ್ರಿ. ಎಲ್ಲರಿಗೂ ಸಿಗಲ್ಲಲ್ರಿ ಇದು ಆಪರ್ಚುನಿಟಿ. ಕೆಲವರಿಗೆ ಮಾತ್ರ ಸಿಗುವ ಒಂದು ಭಾಗ್ಯದಲ್ಲಿ ನಾವು ಸೇರ್ಪಡೆ ಆಗಿದ್ದೀವಿ ಅಂದ್ರೆ ಆ ವಿಶ್ವಕ್ಕೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ನಾವು ಕಡಿಮೆ. ಹಾಗೆ ಕೃತಜ್ಞತೆ ಅನ್ನೋದು ಒಂದು ನಾವು ಸಲ್ಲಿಸೋದಕ್ಕೆ ಶುರು ಮಾಡಿದಾಗ ಅದು ಒಂದು ಅದ್ಭುತವಾದ ಅಸ್ತ್ರ ರೀ. ಅದು ಕೃತಜ್ಞತೆ, ಥ್ಯಾಂಕ್ ಯು ಅಂತ 3 ಸಲ ಹೇಳ್ರಿ, ನಿಮ್ ಮೂಡ್ ಚೇಂಜ್ ಆಗ್ಬಿಡುತ್ತೆ. ನಿಮ್ಮ ಭಾವನೆ ಚೇಂಜ್ ಆಗುತ್ತೆ. ಯಾವುದೇ ಒಂದು ಅತಿ ಸಿಟ್ಟಿನಲ್ಲಿದ್ದಾಗ ಕಣ್ಮುಚ್ಕೊಂಡು 3 ಸಲ ಥ್ಯಾಂಕ್ ಯು ಹೇಳ್ರಿ. ಆ ಒಂದು ನೆಗೆಟಿವ್ ಎಮೋಷನ್ ಇದ್ದದ್ದು ಕೂಡ ಪಾಸಿಟಿವ್ ಎಮೋಷನ್ಗೆ ಟ್ರಾನ್ಸ್ಫಾರ್ಮ್ ಆಗುತ್ತದೆ. ಅಂತ ಒಂದು ಅದ್ಭುತವಾದ ಅಸ್ತ್ರ ಅಂದ್ರೆ ಈ ಕೃತಜ್ಞತಾ ಭಾವ. ನಿಮ್ಮ
ಆರೋಗ್ಯ ಸುಧಾರಿಸುತ್ತೆ. ಪ್ರತಿನಿತ್ಯ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಧನ್ಯವಾದಗಳು, ಕೃತಜ್ಞತೆ ನನ್ನ ದೇಹಕ್ಕೆ ಅಂತೇಳಿ ಹೇಳಿಕೊಂಡಾಗ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ನೀವು ಥ್ಯಾಂಕ್ ಯು ಅಂತ ಹೇಳಿದಾಗ ನಿಮ್ಮ ಭಾವನೆ ಬದಲಾವಣೆ ಆಗುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಮತ್ತೆ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಏನಾದರೂ ಡಿಫ್ರೆನ್ಸಸ್ ಇದ್ರೆ ಅದು ಕೂಡ ಗಟ್ಟಿಪಡಿಸುತ್ತೆ ಈ ಕೃತಜ್ಞತಾ ಭಾವ. ನೋಡ್ರಿ, ಮನೆಯಲ್ಲಿ ಹೆಂಡತಿ ಆದವಳು ಎಷ್ಟೆಲ್ಲಾ ಕೆಲಸ ಮಾಡ್ತಾಳ್ರಿ. ನಿಜವಾಗೂ ಆಲ್ರೌಂಡರ್ ರೀ. ಯಾ ಕ್ರಿಕೆಟರು ಅವರಿಗೋ ಇವರಿಗೋ ಮ್ಯಾನ್ ಆಫ್ ದಿ ಮ್ಯಾಚು, ಮ್ಯಾನ್ ಆಫ್ ದಿ ಸೀರೀಸ್ ಅಂತ ಕೊಡ್ತಾರ. ಇಲ್ಲ ರೀ, ನನ್ ತಿಳಿದ ಮಟ್ಟಿಗೆ ಈ ಹೆಣ್ಣಿಗೆ ಮ್ಯಾನ್ ಆಫ್ ದಿ ಮ್ಯಾಚು, ಮ್ಯಾನ್ ಆಫ್ ದಿ ಸೀರೀಸ್ ಅವೆಲ್ಲ ವರ್ಡ್ ಅಲ್ಲದೆ ಮ್ಯಾನ್ ಆಫ್ ದಿ ಲೈಫ್, ಈ ಮ್ಯಾನ್ ತೆಗೆದು ವುಮೆನ್ ಆಫ್ ದಿ ಲೈಫ್ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಕೃತಜ್ಞತೆ ನಾವು ಸಲ್ಲಿಸ್ಬೇಕು ಅಂದ್ರೆ ಹೆಣ್ಣಿಗೆ ಸಲ್ಲಿಸ್ಬೇಕ್ರಿ. ಆ ಹೆಣ್ಣಿನಿಂದ ಮನೆ, ಆ ಹೆಣ್ಣಿನಿಂದ ವಿದ್ಯಾಭ್ಯಾಸ, ಆ ಹೆಣ್ಣಿನಿಂದ ನಿಮ್ಮ ಸಂಸ್ಕಾರ, ಆ ಹೆಣ್ಣಿನಿಂದ ನಿಮ್ಮ ಆರೋಗ್ಯ, ಆ ಹೆಣ್ಣಿನಿಂದ ಪ್ರತಿ ಒಂದು ಅಧ್ಯಾಯದಲ್ಲಿ ನಿಮ್ಮ ಹಿಂದೆ ಇರೋಳು ಆ ಹೆಣ್ಣು. ಒಂದು ತಾಯಿ ಆಗಿರ್ಬೋದು, ಒಂದು ಹೆಂಡತಿ ಆಗಿರ್ಬೋದು, ಇಲ್ಲ ಮಗಳಾಗಿರ್ಬೋದು. ಬಟ್ ಯಾವುದೇ ಒಂದು ರೂಪದಲ್ಲಿರ್ಲಿ ಆ ಹೆಣ್ಣು ನಿಮ್ಮನ್ನ ನಡೆಸ್ತಾನೇ ಇರ್ತಾಳೆ. ಅಂತ ಒಂದು ಆಲ್ರೌಂಡರ್ಗೆ ನಾವೆಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಆಗುತ್ತೆ. ಕೃತಜ್ಞತೆ ಪದ ಆ ಹೆಣ್ಣಿಗೆ ಬಹಳ ಚಿಕ್ಕದಾಗಿ ಕಾಣಿಸುತ್ತೆ. ಆದ್ರೂ ನಮ್ಮ ಸಮಾಧಾನಕ್ಕೆ, ನಮ್ಮ ತೃಪ್ತಿಗೆ ನಾವು ಹೇಳಿಕೊಂಡಾಗ ನಮಗೆ ಸಮಾಧಾನ ಆಗುತ್ತೆ. ಆ ಹೆಣ್ಣಿಗೆ ಏನ್ ಕೊಟ್ರು ತೀರಿಸ್ಕೊಳಕ್ಕಾಗಲ್ಲ ರೀ. ಒಂದು ತಾಯಿ ಋಣ ಎಂದಿಗೂ ತೀರ್ಸ್ಕೊಳೋದಕ್ಕಾಗಲ್ಲ ಅಂತೆ. ಅಂತ ಒಂದು ಋಣದಲ್ಲಿ ನಾವು, ಹೆಣ್ಣಿನ ಋಣದಲ್ಲಿ ನಾವು ಜೀವನ ಮಾಡ್ತೀವಿ. ಆ ಋಣ ಎಂದಿಗೂ ತೀರ್ಸೋದಾಗಲ್ಲ. ಆದ್ರೆ ಅದಕ್ಕೊಂದು ಪ್ರತಿ ಉತ್ತರ, ಒಂದು ವಾಪಸ್ ಏನಾದ್ರೂ ಕೊಡ್ಬೋದು ಅಂತಂದ್ರೆ ನಾವು ಪ್ರೀತಿಯಾದ ಒಂದು ಕೃತಜ್ಞತೆಯನ್ನು ಅವಾಗವಾಗ ನಾವು ಹೇಳ್ತಾ ಇದ್ರೆ, ದಿನ ಹೇಳಿದ್ರೂ ತಪ್ಪಿಲ್ಲ ರೀ. ಟಿಫಿನ್ ಮಾಡಿದಾಗ ಬಹಳ ಚೆನ್ನಾಗಿದೆ, ಅದ್ಭುತವಾಗಿ ಆಗಿದೆ ಇವತ್ತು ಟಿಫಿನ್ ಅಂತ ಒಂದು ಮಾತು ಹೇಳ್ರಿ. ಊಟ ಮಾಡಿದಾಗ ಊಟ ಅದ್ಭುತವಾಗಿದೆ, ಬಹಳ ಟೇಸ್ಟಿ ಆಗಿದೆ ಅಂತೇಳಿ ಒಂದು ಮಾತು ಹೇಳಿ. ಆ ಮಾತು ಹೇಳಿದಾಗ ನಿಮ್ಮ ಹೆಂಡತಿಯ ಇಲ್ಲ ತಾಯಿಯ ಮುಖ ನೋಡಿ ಇಷ್ಟು ಒಂದು ಕಮಲದೋದಕ್ಕಿಂತ ಜಾಸ್ತಿ ಹರಳಿಬಿಟ್ಟಿರುತ್ತೆ. ಎಷ್ಟು ತೃಪ್ತಿ ಆ ಹೆಣ್ಣಿಗೆ. ಚೆನ್ನಾಗಿದೆ ಅಂದ್ಬಿಟ್ರೆ ಆ ಹೆಣ್ಣನ್ನು ಹಿಡಿಯೋರೇ ಇಲ್ಲ, ಅಂತ ಒಂದು ಆನಂದದಲ್ಲಿ ಮುಳುಗ್ಬಿಡ್ತಾಳೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ಆನಂದ ಪಡ್ತಾಳೆ ಆಕೆ ಏನಾದ್ರೂ ಮುನಿಸ್ಕೊಂಡ್ಬಿಟ್ರೆ ಇಡೀ ಸಂಸಾರನೇ ಅಸ್ತವ್ಯಸ್ತ ಆಗ್ಬಿಡ್ತಾರೆ. ಅಂತ ಒಂದು ಉಚ್ಚ ಹೃದಯವುಳ್ಳ ಹೆಣ್ಣಿಗೆ ನಾವು ಯಾವತ್ತೂ ಸಮ ಆಗಲ್ಲ. ಹೆಣ್ಣಿಗೆ ಒಂದು ಹೆಣ್ಣು ಜನ್ಮ 10 ಗಂಡು ಜನ್ಮ ತಗೊಂಡಾಗೆ ಒಂದು ಹೆಣ್ಣು ಜನ್ಮ ಕಂಪ್ಲೀಟ್ ಮಾಡಕ್ಕಾಗುತ್ತೆ. ಅಂತ ಒಂದು ಪವಿತ್ರವಾದ ಜನ್ಮ ಹೆಣ್ಣಿನ ಜನ್ಮ. ನಿಜಕ್ಕೂ ಯಾರ್ಯಾರು ಹೆಣ್ಣು ಜನ್ಮ ತಗೊಂಡಿದಿರಲ್ಲ ಅವರೆಲ್ಲರಿಗೂ ನನ್ನ ನಮನ. ಯಾಕೆಂದ್ರೆ ನೀವು ಅದೃಷ್ಟಶಾಲಿಗಳು. ಅಂತ ಒಂದು 10 ಜನ್ಮದಲ್ಲಿ ನಾವು ಮಾಡ್ಬೇಕಾದ ಕೆಲಸ ನೀವು ಒಂದು ಜನ್ಮದಲ್ಲಿ ಮಾಡ್ತಾ ಇದ್ದೀರಿ ಅಂದ್ರೆ ಎಷ್ಟು ಅದ್ಭುತವಾದ ಕೆಲಸ ನೀವು ಮಾಡ್ತಾ ಇದ್ದೀರಿ. ಒಂದು ಸಲ ಯೋಚನೆ ಮಾಡ್ರಿ. ಯಾರೇ ಹೆಣ್ಣು ಅವರು ಅನ್ಕೊಂಡಿರ್ತಾರೆ, ನಾನು ಯಾಕನ ನನಗೆ ಹೆಣ್ಣಿನ ಜನ್ಮ ಬಂತು ಅಂತ ಅನ್ಕೊಂಡವ್ರಿಗೆ ನನ್ನ ಉತ್ತರ ಇದು: ಹೆಣ್ಣಿನ ಜನ್ಮ ಯಾಕನ ಬಂತು ಅಂತ ಹೇಳ್ಬೇಡಿ. ಹೆಣ್ಣಿನ ಜನ್ಮ ಬಂದಿರೋದಕ್ಕೆ ನಿಮ್ಮ
10 ಜನ್ಮದ ಕೆಲಸ ಒಂದು ಜನ್ಮದಲ್ಲಿ ಮಾಡಿದಿರಿ. ನಿಮ್ ಕಂಪಲ್ಸರಿ ಗಿವ್ ಗ್ರಾಟಿಟ್ಯೂಡ್ ಟು ಯುವರ್ ವುಮನ್ ಲೈಫ್. ಆ ಒಂದು ಹೆಣ್ಣಿನ ಜನ್ಮ ಕೊಟ್ಟಿರೋದಕ್ಕೆ ಆ ಯೂನಿವರ್ಸಿಟಿ ಥ್ಯಾಂಕ್ ಯು ಹೇಳಿ. ಆ ಥ್ಯಾಂಕ್ ಯು ಹೇಳಿದಾಗ ಇನ್ನೂ ಅದ್ಭುತವಾಗಿ ನೀವು ಕೆಲಸ ಮಾಡೋದಕ್ಕೆ ಮುಂದೆ ಹೊರುತ್ತೀರಿ. ನೋಡಿ, ಹಾಗೆ ನಮ್ಮ ಮನಸ್ಸಿನ ಆರೋಗ್ಯ, ಮನಸ್ಸಿನ ಆರೋಗ್ಯ, ಮನೋರೋಗಗಳು ಜಾಸ್ತಿ ಆಗ್ಬಿಟ್ಟಿದಾವೆ ಈಗಿನ ಕಾಲದಲ್ಲಿ. ಆ ಈ ಮನಸ್ಸಿನಿಂದ ಬರೋ ರೋಗಗಳು, ಮನೋರೋಗ, ಆ ಮನೋರೋಗಗಳು ಎಷ್ಟು ಹೆಚ್ಚಾಗಿದ್ದಾವೆ ಅಂದ್ರೆ ಅದಕ್ಕೆ ಸೂಸೈಡ್ಗಳು ಮಾಡ್ಕೊಳ್ತೀವಿ. ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಹೇಳಿದಾಗ 17 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಷ್ಟು ಪ್ರೆಷರ್ ಇದೆ ರೀ ಅವ್ರಿಗೆ ಮೈಂಡಿಗೆ. ಎಷ್ಟು ಒತ್ತಡ ಇದೆ. ಆ ಒತ್ತಡವನ್ನು ಈ ಒಂದು ಕೃತಜ್ಞತಾ ಭಾವ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ರೆಗ್ಯುಲರ್ ಆಗ ಕೃತಜ್ಞತೆ ಹೇಳ್ಕೊಂಡಾಗ ಆ ಒಂದು ವಿಷವಾದ ಭಾವನೆಗಳು ಎಲ್ಲ ಹೊರಟೋಗ್ಬಿಡುತ್ತೆ. ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಥ್ಯಾಂಕ್ಸ್ ಫಾರ್ ಮೈ ಎಜುಕೇಶನ್, ಥ್ಯಾಂಕ್ಸ್ ಫಾರ್ ಮೈ ಕೋರ್ಸ್, ಥ್ಯಾಂಕ್ಸ್ ಫಾರ್ ನೀಟ್ ಎಕ್ಸಾಮ್ ಅಂತ ಹೇಳಿ ಹೋಗ್ರಿ. ಒಂದು ವರ್ಡ್ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ, ಒಂದು ವರ್ಡ್ ಕೃತಜ್ಞತೆ ಅಂತ ಹೇಳೋದಕ್ಕೆ ಈವನ್ ಲೆಸ್ ದೆನ್ 1 ಸೆಕೆಂಡ್ ನಲ್ಲಿ 100 ಭಾಗ ಮಾಡಿದ್ರೆ ಎಷ್ಟಿರುತ್ತೋ ಅಷ್ಟು ಒಂದು ಕಡಿಮೆ ಸಮಯ ಹೋಗುತ್ತೆ. ಅಂತ ಒಂದು ಕಡಿಮೆ ಸಮಯ ನಿಮಗೆ ಬೇಕಾಗುವ ಈ ಹೇಳೋದಕ್ಕೆ, ಕೃತಜ್ಞತೆ ಹೇಳೋದಕ್ಕೆ ಟೈಮ್ ಬೇಕಾಗುವ ಈ ಒಂದು ಪದ ನಾವು ಹೇಳೋದಕ್ಕೆ ಇನ್ನು ಮುಂದೆ ಮಾಡ್ತೀವಿ. ಎಷ್ಟೋ ಮಾತುಗಳು ಬೇಡವಾಗಿತ್ತು, ನಮ್ಮಲ್ಲಿ ವಿಷವನ್ನು ತುಂಬುವ ಮಾತುಗಳನ್ನು ಮಾತಾಡ್ತೀವಿ. ಆ ವಿಷವನ್ನು ತುಂಬುವ ಮಾತುಗಳಿಂದ ಏನು ಒಳಗ್ ತುಂಬಿರುತ್ತಲ್ಲ ಅದನ್ನ ಹೊರಗೆ ಹಾಕಬೇಕು ಅಂತಂದ್ರೆ ಕೃತಜ್ಞತಾ ಭಾವದಿಂದ ಇರಬೇಕು. ಕೃತಜ್ಞತಾ ಭಾವದಿಂದ ಇರಬೇಕಾದ್ರೆ ನಮ್ಮ ಆಂಗ್ಸೈಟಿ, ಡಿಪ್ರೆಷನ್, ಎಂತ ಒಂದು ಕಷ್ಟ ಪರಿಸ್ಥಿತಿಯಲ್ಲಿದ್ರೂ 3 ಸಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ರಿ. ನಿಮ್ಮ ಕಷ್ಟಗಳು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ನಿಮ್ಮ ಮೈಂಡ್ ಏನು ಮಾಡಬಹುದು ಇಂಥ ಸಮಯದಲ್ಲಿ ಅಂತ ಆಲೋಚನೆ ನಿಮಗೆ ಬರೋದಕ್ಕೆ ಶುರುವಾಗುತ್ತೆ. ನನಗೆ ಯಾರು ಇಲ್ಲ ಅಂತ ಅನ್ಕೊಂಡಿರ್ತೀವಿ. ನನಗೆ ಯಾರಿಲ್ಲಪ್ಪ ಅಂತ ಬಹಳ ಡಿಪ್ರೆಷನ್ ಹೋಗಿರ್ತೀವಿ. ನನಗೆ ಯಾರು ಇಲ್ಲ, ನನ್ನ ಜೀವನನೇ ಇಷ್ಟು, ನನಗೆಲ್ಲರೂ ಹಿಂಗೆ ಮಾಡ್ತಾರೆ ಅಂತ ಒಂದು ಪರಿಸ್ಥಿತಿ ನಾವು ಯೋಚನೆ ಮಾಡಬೇಕಾದ್ರೆ ನಮಗೆ ಒಂದು ರಾಮಬಾಣ ಸಂಜೀವಿನಿಯಾಗಿ ಕೆಲಸ ಮಾಡೋದು ಈ ಒಂದು ಕೃತಜ್ಞತಾ ಭಾವ. ನಿಮಗೆ ನೀವೇ ಮೋಟಿವೇಶನ್ ಆಗ್ತೀರಿ, ನಿಮ್ಮನ್ನು ನೀವೇ ಬದಲಾವಣೆ ಮಾಡ್ಕೊಳ್ತೀರಿ, ಮತ್ತೆ ವಾಪಸ್ ಅದ್ಭುತವಾಗಿ ಜೀವನ ನಡೆಸೋದಕ್ಕೆ ಶುರು ಮಾಡ್ತೀರಿ. ಅಂತ ಒಂದು ಸಂಜೀವಿನಿ ಪದ ಅಂದ್ರೆ ಈ ಒಂದು ಥ್ಯಾಂಕ್ ಯು ಅನ್ನೋದು, ಈ ಕೃತಜ್ಞತೆ ಅನ್ನೋದು. ಅಂತ ಒಂದು ಪದವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕ್ರಿ. ಅಳವಡಿಸ್ಕೊಂಡಾಗ ನಮಗೆ ಅದರ ಶಕ್ತಿ ಗೊತ್ತಾಗುತ್ತೆ. ಈವನ್ ಹಾರ್ಟ್ ಪೇಷಂಟ್ಸು ಈ ಕಂಟಿನ್ಯೂಸ್ ಥ್ಯಾಂಕ್ ಯು ಹೇಳೋದ್ರಿಂದ ಅವರ ಹೃದಯದಲ್ಲಿ ಎಷ್ಟೋ ಬದಲಾವಣೆ ಆಗುತ್ತಂತೆ ರಿಸರ್ಚ್ ಹೇಳುತ್ತಾರೆ. ನಮ್ಮ ಹೃದಯದ ಚಕ್ರ ಕೂಡ ಈ ಒಂದು ಕೃತಜ್ಞತಾ ಭಾವದಿಂದ ಓಪನ್ ಆಗುತ್ತೆ. The gratitude, the emotion of gratitude, the word gratitude will open the heart chakra. ಆ ಒಂದು ಹೃದಯದ ಚಕ್ರವನ್ನು ಕೂಡ ಓಪನ್ ಆಗೋದಕ್ಕೆ ಸಾಧ್ಯ
ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳೋದು, ಕೃತಜ್ಞತಾ ಭಾವದಿಂದ ಇರಬೇಕು ನಾವು. ನಮ್ಮ ಎಲ್ಲ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋ ಶಕ್ತಿ ಆ ಕೃತಜ್ಞತಾ ಭಾವದಿಂದ ಇದೆ. ಹಾರ್ಟ್ ಚಕ್ರ ಓಪನ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಎಲ್ಲಾ ಚಕ್ರಗಳು ಬ್ಯಾಲೆನ್ಸ್ ಆಗೋ ಸಾಧ್ಯತೆ ಇದೆ. ಆ ಕೃತಜ್ಞತಾ ಭಾವದಿಂದ ಅದ್ಭುತವಾದ ಸಾಧ್ಯ ಇದೆ. ನೋಡಿ, ನಮ್ಮ ಕೆಳಗಿನ ಮೂರು ಚಕ್ರಗಳು ಈ ದೈನಂದಿಕ ಜೀವನ ಅಂದ್ರೆ ಫಿಸಿಕಲ್ ಲೈಫ್ಗೆ ರಿಲೇಟೆಡ್ ಆಗಿರೋದು. ಇನ್ನ ಮ್ಯಾಲಿನ ಮತ್ತೆ 3 ಚಕ್ರಗಳು ಒಂದು ಸ್ಪಿರಿಚುವಲ್ ಲೈಫಿಗೆ ರಿಲೇಟ್ ಆಗಿರೋದು. ಸಹಸ್ರಾರ ಅಂತೂ ನಮ್ಮ ಅದ್ಭುತವಾದ ಚಕ್ರ. ಅದು ಉನ್ನತ ಲೋಕಕ್ಕೆ ಕನೆಕ್ಟ್ ಆಗೋದಕ್ಕೆ, ಉನ್ನತ ಜ್ಞಾನವನ್ನು ತಗೊಳ್ಳೋದಕ್ಕೆ ಆ ಚಕ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇಂಥ ಒಂದು ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋ ಒಂದು ಶಕ್ತಿ ಹಾರ್ಟ್ ಚಕ್ರಗಿದೆ. ಆ ಹಾರ್ಟ್ ಚಕ್ರ ಓಪನ್ ಮಾಡೋ ಶಕ್ತಿ ನಮ್ಮ ಕೃತಜ್ಞತಾ ಭಾವಕ್ಕಿದೆ. ಅಂದ್ರೆ ಎಷ್ಟು ಮೆಚ್ಚತಕ್ಕದ್ರಿ. ಇಂಥ ಒಂದು 3 ಅಕ್ಷರಿನ ಪದ ಎಷ್ಟು ಅದ್ಭುತವಾದ ಕೆಲಸ ಮಾಡುತ್ತೆ. ಅದನ್ನ ಪ್ರತಿಯೊಬ್ರು ಎಕ್ಸ್ಪೆರಿಮೆಂಟ್ ಮಾಡ್ಬೇಕ್ರಿ ನಮ್ಮ ಜೀವನದಲ್ಲಿ. ನಾವು ಏನನ್ನ ಆಗ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಸರ್ ನಾನು ಧ್ಯಾನ ಮಾಡ್ತಿದ್ದೀನಿ ಸರ್, ನನಗೆ ಎಕ್ಸ್ಪೀರಿಯನ್ಸೇ ಆಗವಲ್ದು ಅಂತಾರೆ. ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್. ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನಾಗಲ್ಲ. ನಾವೊಂದು 23 ತಾಸು, 1 ತಾಸು ನಾನು ಧ್ಯಾನ ಮಾಡ್ತೀನಿ, 23 ತಾಸು ನನಗೆ ಹೆಂಗ್ ಬೇಕಾರಂಗಿರ್ತೀನಿ. ನಾನು ಯಾವ ಆಲೋಚನೆಗಳು ಬೇಕಲ್ಲೇ ಮಾಡ್ತೀನಿ. ಆದ್ರೂ ನನಗೆ ಅನುಭವ ಆಗ್ಬೇಕು ಅಂದ್ರೆ ಯಾವ ರೀತಿ ಆಗುತ್ತದೆ? ಆ 23 ತಾಸು ನಾನು ಹೆಂಗ್ ಜೀವನ ಮಾಡ್ತೀನಿ ಅನ್ನೋದನ್ನ ಫಸ್ಟ್ ನಾವು ಕಲ್ತ್ಕೋಬೇಕು. ಅದಾದ ನಂತರ 1 ತಾಸು ಧ್ಯಾನ ಅದಕ್ಕೆ ಒಂದು ಫ್ಯೂಯಲ್ ಆಗುತ್ತೆ, ಇಂಧನ ಆಗುತ್ತೆ, ಒಂದು ಎನರ್ಜಿ ತುಂಬುತ್ತೆ. ಅದಕ್ಕೆ ನಾವು ಆ 23 ತಾಸಿನ ಜೀವನದ ಮೇಲೆ, ನಮ್ಮ ದಿನಚರಿಯ ಮೇಲೆ ನಾವು ಫೋಕಸ್ ಮಾಡಬೇಕು. ಬರೀ ನಾವು 1 ತಾಸು ಕ್ಲಾಸ್ ಕೇಳಿದಾಗ, 1 ತಾಸು ಧ್ಯಾನ ಮಾಡಿದಾಗ, ಯಾಕೆಂದ್ರೆ ಆಟೋಮೆಟಿಕ್ಲಿ ಮೈಂಡ್ ಜೀರೋ ಆಗಿರುತ್ತೀರಿ. ನೀವೇನ್ ಮಾಡಕ್ ಸಾಧ್ಯನೇ ಇಲ್ಲ ಆ ಟೈಮ್ನಲ್ಲಿ. ಆ ಟೈಮ್ನಲ್ಲಿ ಆರಾಮಾಗಿರ್ತೀರಿ, ಚೆನ್ನಾಗಿರ್ತೀರಿ. ಅದು ದೊಡ್ಡದಲ್ಲ, ಅದು ಟಾಸ್ಕ್ ಅಲ್ಲ. ಈ 23 ಗಂಟೆಯಲ್ಲಿ ಯಾರೇ ವ್ಯಕ್ತಿಗಳು ಏನೇ ಮಾತಾಡಿದಾಗ ರೆಸ್ಪಾನ್ಸ್ ಇಲ್ದಂಗೆ, ರಿಯಾಕ್ಷನ್ ಇಲ್ದಂಗೆ ರೆಸ್ಪಾನ್ಸ್ ಕೊಡೋ ಒಂದು ಕಾರ್ಯ ಇದೆ ಅಲ್ಲ, ಬಹಳ ಕಷ್ಟ ರೀ. ದಿನ ನಿತ್ಯ ಕಲಿತಾನೇ ಇರ್ಬೇಕು. ಹಂಗೆ ಎದುರಾಗ್ತಾ ಇರುತ್ತೆ. ನಮ್ ಕಲ್ಸೋ ತನಕ ಹಂಗೆ ಎದುರಾಗ್ತಾ ಇರುತ್ತೆ. ನಮ್ಮ ಮಕ್ಕಳಿಂದನಾದ್ರೂ ಆಗುತ್ತೆ, ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳಿಂದನೂ ಆಗುತ್ತೆ, ನಮ್ಮ ಫ್ರೆಂಡ್ಸ್ ಇಂದನಾದ್ರೂ ಆಗುತ್ತೆ. ಅದು ನಾವು ಕಲಿಯೋ ತನಕ ನಮಗೆ ಆ ತರ ಸಿಚುಯೇಷನ್ಸ್ ಬರ್ತಾ ಹೋಗುತ್ತೆ. ಆದ್ರೆ ನಾವು ಆ ಸಮಯದಲ್ಲಿನೂ ಬ್ಲೆಸ್ ದ ಮೆಸ್ ಅಂತಾರೆ. ಬ್ಲೆಸ್ ದ ಮೆಸ್ ಅಂತಂದ್ರೆ ಎಂತ ಒಂದು ಕಷ್ಟ ಪರಿಸ್ಥಿತಿಯಾಗಿದ್ರು ನಾವು ಅದಕ್ಕೆ ಥ್ಯಾಂಕ್ ಯು ನನಗೆ ಈ ಪರಿಸ್ಥಿತಿ ಬಂದಿದೆಯಲ್ಲ, ಓಕೆ ಥ್ಯಾಂಕ್ ಯು ಅನ್ಕೊಳ್ಳಿ. ಆ ಒಂದು ಪರಿಸ್ಥಿತಿ, ಯಾವುದೇ ಒಂದು ಪರಿಸ್ಥಿತಿ ಪರ್ಮನೆಂಟ್ ಅಲ್ಲ. ಪ್ರತಿ ಒಂದು ಪರಿಸ್ಥಿತಿ ಪರ್ಮನೆಂಟ್ ಅಲ್ಲ, ಅದು ಟೆಂಪರರಿ ಮಾತ್ರ. ಒಂದು ಸಂತೋಷ ಆಗಿರ್ಲಿ, ಒಂದು ದುಃಖ ಆಗಿರ್ಲಿ, ಒಂದು ಕಷ್ಟ ಪರಿಸ್ಥಿತಿ ಆಗಿರ್ಲಿ, ಅದು ಪರ್ಮನೆಂಟ್ ಆಗಿ ನಿಂದ್ರಲ್ಲ ನಿಮ್ಮ ಜೀವನದಲ್ಲಿ. ಅದು ಪಾಸ್ ಆನ್ ಆಗ್ತಾನೆ ಇರುತ್ತೆ, ಮೂವ್ಮೆಂಟ್ ಆಗ್ತಾ ಇರುತ್ತೆ. ಆ ಮೂವ್ಮೆಂಟ್ ಆಗುವಂತ ಎಮೋಷನ್ಗೆ, ಆ ಮೂವ್ಮೆಂಟ್ ಆಗುವಂತ ಸ್ಥಿತಿಗೆ ನಾವ್ಯಾಕ್ರಿ ಎದೆಗಡಬೇಕು? ಆ ಸಮಯದಲ್ಲಿ ಸಿಂಪಲ್ ಟೆಕ್ನಿಕ್ ಸಂಜೀವಿನಿ ತಗೊಂಡು ನಾವು ಥ್ಯಾಂಕ್ ಯು ಅಂತ ಹೇಳ್ಬೇಕು. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ, ಐ ವಿಲ್ ಚಾಲೆಂಜ್ ಇಟ್ ಅನ್ಬೇಕು. ಅಂತ ಒಂದು ದಿಟ್ಟವಾದ ನಿರ್ಧಾರ ತಗೊಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಒಂದು ಕೃತಜ್ಞತಾ ಭಾವ ಹೃದಯದ ಚಕ್ರವನ್ನು ಅದು ಓಪನ್ ಮಾಡಿದಾಗ ಏನೆಲ್ಲ ನಮಗೆ ಅದರಿಂದ ಬೆನಿಫಿಟ್ ಆಗುತ್ತೆ.
ನಾವು ಏನೆಲ್ಲ ಪಡ್ಕೊಳ್ತೀವಿ ಅನ್ನೋದನ್ನ ಸ್ವಲ್ಪ ತಿಳ್ಕೊಣ. ನಮ್ಮಲ್ಲಿ ಸೃಜನಾತ್ಮಕ ಶಕ್ತಿ ಏನಿದೆ ಅಲ್ಲ, ಹಾರ್ಟ್ ಚಕ್ರ ಓಪನ್ ಆದ ತಕ್ಷಣ ಅದು ಇಟ್ ಸ್ಟಾರ್ಟ್ಸ್ ಗ್ರೋಯಿಂಗ್. ಅದು ಅದ್ಭುತವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಹೃದಯ ಚಕ್ರ ಓಪನ್ ಆದ ತಕ್ಷಣ ನಮ್ಮಲ್ಲಿ ಹೈಯೆಸ್ಟ್ ಲವ್ ರಿಲೀಸ್ ಆಗುತ್ತೆ. ಪ್ರೀತಿಯ ಕಂಪನಗಳು ಬಿಡುಗಡೆ ಆಗುತ್ತೆ. ಪ್ರೀತಿಯ ಕಂಪನ ಅಂತ ಹೇಳಿದೀನಿ ಇಲ್ಲಿ, ಫ್ರೀಕ್ವೆನ್ಸಿ ಕಂಪನ ಅಂದ್ರೆ. ಲವ್ ಹ್ಯಾಸ್ ಅ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಒಂದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಉಳ್ಳ ಆ ಒಂದು ಪ್ರೀತಿ ನಮ್ಮ ಹೃದಯದಿಂದ ಬಿಡುಗಡೆ ಆಗುತ್ತೆ. ಈ ಒಂದು ಹೃದಯ ಚಕ್ರ ಓಪನ್ ಆದಾಗ ಅದ್ಭುತವಾದ ಸಂಗತಿಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ನೀವು ವಿಶ್ವಕ್ಕೆ ಕನೆಕ್ಟ್ ಆಗೋದಕ್ಕೆ ಸಹಾಯವಾಗುತ್ತೆ. ಏನೇ ಒಂದು ಪ್ರಯತ್ನ ಇಲ್ಲದೆ, without any effort, you can connect to the universe by using the word gratitude. ಏನು ಪದಗಳನ್ನ ನೀವು ಏನೇ ಒಂದು ಪ್ರಯತ್ನ ಮಾಡಲಾರ್ದಂಗ ಒಂದು ಕೃತಜ್ಞತಾ ಅನ್ನೋ ಒಂದು ಪದವನ್ನು ಇಟ್ಕೊಂಡು ನೀವು ವಿಶ್ವಕ್ಕೆ ಕನೆಕ್ಟ್ ಆಗ್ಬೋದ್ರಿ, ಅಲೈನ್ ಆಗ್ಬೋದ್ರಿ, ವಿಶ್ವದ ಜೊತೆಗೆ ಒಂದಾಗ್ಬೋದ್ರಿ. ನೀವು ಕೃತಜ್ಞತಾ ಭಾವದಾಗಿದ್ದಾಗ ನೀವು ಒಂದು ಕೇಳಿದ್ರೆ ವಿಶ್ವ ಎರಡು ಕೊಡೋದಕ್ಕೆ ಶುರು ಮಾಡುತ್ತೆ. 1+1 ಆಫರ್. ನೀವೇನೋ ಮನಿ ಕೇಳಿದ್ರೆ ಅನ್ಕೊಡ್ರಿ, ನನಗೊಂದು ಸುಂದರವಾದ ಮನಿ ಆಗ್ಬೇಕು, ನನ್ ಸ್ವಂತದಾದ ಒಂದು ಮನಿ ಆಗ್ಬೇಕು ಅಂದ್ರೆ ಯೂನಿವರ್ಸ್ ಒಂದು ಮನಿ ಓಪನಿಂಗ್ ಒಳಗೆ ಒಂದು ಕಾರ್ ಎರಡೂ ಕೊಡ್ತದೆ. 1+1 ಆಫರ್ ಸಿಗುತ್ತೆ ನಿಮ್ಗೆ. ಯಾಕೆ? ಆ ಕೃತಜ್ಞತಾ ಭಾವ ಆ ಒಂದು ವಿಶ್ವಕ್ಕೆ ಅತಿ ಉಚ್ಚವಾದ ಒಂದು ಕನೆಕ್ಟಿವಿಟಿ. ಆ ಗ್ರಾಟಿಟ್ಯೂಡ್ನೆಸ್ ಅನ್ನೋದು ಯೂನಿವರ್ಸ್ನ ನಿಮಗೆ ನಿಮ್ಮ ಹತ್ರ ತಗೊಂಡ್ಬರುತ್ತೆ. ಯಾರು ಕೃತಜ್ಞತಾ ಭಾವದಲ್ಲಿ ಇರ್ತಾರೆ, ವಿಶ್ವ ಅದು ನಿಮ್ಮ ಮೇಲೆ ಅದರ ಒಂದು ದೃಷ್ಟಿ ಹಾಕುತ್ತೆ. ದೃಷ್ಟಿ ಹಾಕೋದೊಂದೇ ಅಲ್ಲ, ನಿಮಗೆ ಅದ್ಭುತವಾದ ಕೆಲಸನೂ ಮಾಡ್ಕೊಡುತ್ತೆ. ನಿಮಗೆ ಒಂಥರ ಮ್ಯಾಜಿಕ್ ಅನ್ಸ್ಬೋದು, ಅದು ಪರಿಸ್ಥಿತಿ ಮ್ಯಾಜಿಕ್ ಅನ್ಸ್ಬೋದು, ಆದ್ರೂ ನಿಜ ಇದು. ಜೀವನದಲ್ಲಿ ಕೃತಜ್ಞತಾ ಭಾವವನ್ನು ಅಭ್ಯಾಸ ಮಾಡ್ತಾ ಬಂದಾಗ ನಿಮಗೆ ಅದ್ಭುತವಾಗಿ ಅದು ನಿಮ್ಮ ಜೀವನದಲ್ಲಿ ಚೇಂಜಸ್ ಮಾಡ್ಕೊಂತ ಬರುತ್ತೆ. ಹಾಗೆ ಈಗ ಒಂದು ಮೆಂಟಲ್ ಹೆಲ್ತ್ ಆಯ್ತು ಅಂದ್ರೆ ಮಾನಸಿಕ ರೋಗಗಳು, ಮನೋರೋಗಗಳು, ಅದೆಲ್ಲದಕ್ಕೂ ಒಂದು ಈ ಕೃತಜ್ಞತಾ ಭಾವ ಒಂದು ಚೇಂಜಸ್ ತಂದು ಕೊಡುತ್ತೆ. ಅದೇ ರೀತಿ ಈ ಒಂದು ನಮ್ಮ ದೈಹಿಕ ಆರೋಗ್ಯದ ಬಗ್ಗೆನೂ ಸಾಕಷ್ಟು ಈ ಒಂದು ಕೃತಜ್ಞತಾ ಭಾವ ಬದಲಾವಣೆ ತಂದ್ಕೊಡುತ್ತೆ ಅಂತೇಳಿ ನಮ್ಮ ರಿಸರ್ಚ್ಗಳು ಹೇಳ್ತಾ ಇದ್ದಾವೆ. ಯಾವ ರೀತಿ? ಯಾವ ವ್ಯಕ್ತಿ ಈ ಕೃತಜ್ಞತಾ ಭಾವವನ್ನ ಆತನ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡ್ತಾನೋ ಅವನಿಗೆ ಈ ಬ್ಲಡ್ ಪ್ರೆಷರ್ ಕಡಿಮೆ ಇರುತ್ತೆ, ಹೈ ಆಗಲ್ಲ. ಹೈ ಬ್ಲಡ್ ಪ್ರೆಷರ್ ಆಗಲ್ಲ, ನಾರ್ಮಲ್ ಬ್ಲಡ್ ಪ್ರೆಷರ್ ಅಲ್ಲಿ ಆತ ಜೀವನ ಮಾಡ್ತಾನೆ. ಅದಾದ್ಮೇಲೆ ನಮ್ಮ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪ್ರತಿನಿತ್ಯ ಈ ಒಂದು ಕೃತಜ್ಞತಾ ಭಾವದಿಂದ ಇದ್ದಾಗ ಅದು ಪ್ರತಿನಿತ್ಯ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇವರ ಇಮ್ಯುನಿಟಿ ಇಂಪ್ರೂವ್ಸ್, ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಅದ್ಭುತವಾದ ನಿದ್ದೆ ಬರುತ್ತೆ. ಕೃತಜ್ಞತಾ ಭಾವದಿಂದ ಇದ್ದಾಗ ನಿಮಗೆ ರಾತ್ರಿ ಯಾವುದೇ ಅಡ್ಡಿ ಇಲ್ದಂಗೆ, ಯಾವುದೇ ಕಷ್ಟ ಇಲ್ಲದಂಗೆ ಆರಾಮಾಗಿ ಮಲ್ಕೊಂಡು ಹೆದ್ದೇಳ್ತೇವೆ ನೀವು. ನಿಜಕ್ಕೂ ಈಗಿನ ಕಾಲದಲ್ಲಿ ಒಂದು ರಾತ್ರಿಯ ಒಳ್ಳೆ ನಿದ್ದೆನೂ ಒಂದು ಗಿಫ್ಟ್ ರೀ.
ಗುಳಿಗೆ ತಗೊಂಡ್ ಮಲ್ಕೊಂತಾರೆ ನಿದ್ದೆ ಮಾಡೋದಕ್ಕೆ. ಎಷ್ಟೋ ಜನಗಳು ನಿದ್ದೆ ಕೂಡ ಬರಲ್ಲ ಅವ್ರಿಗೆ. ಅಂಥದ್ರಲ್ಲಿ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ತಲೆ ಇಟ್ಟರೆ ಸಾಕು ನಿದ್ದೆ ಬರುತ್ತಾರೆ. ಯಾಕೆಂದ್ರೆ ನಾವು ಪ್ರತಿನಿತ್ಯ ಕೃತಜ್ಞತಾ ಭಾವದಲ್ಲಿ ಇರ್ತೀವ್ರಿ. ಯಾವ ಪಿರಮಿಡ್ ಕಟ್ತಾರೋ ಅಲ್ಲಿ ನಾನು ಹೋಗಿ ಏನ್ ಸೇವೆ ಮಾಡ್ಬೋದು, ಎಲ್ಲಿ ಪಿರಮಿಡ್ ನಲ್ಲಿ ಕ್ಲಾಸ್ ನಡೀತಾ ಇದೋ ಅಲ್ಲಿ ಹೋಗಿ ನಾನು ನನ್ನ ಉಪನ್ಯಾಸ ಕೊಡೋಣ, ಎಲ್ಲಿ ಪಿರಮಿಡ್ ನಲ್ಲಿ ಕ್ಲಾಸ್ ನಡೆಯುತ್ತೆ ಅಲ್ಲಿ ಅನ್ನದಾನಕ್ಕೆ ನನ್ನ ಸೇವೆ ಮಾಡೋಣ ಅನ್ನೋ ಒಂದು ಕೃತಜ್ಞತಾ ಭಾವದಲ್ಲೇ ನಾವು ಜೀವಿಸ್ತಾ ಇರ್ತೀವಿ. ಅದಕ್ಕೆ ಪಿರಮಿಡ್ ಮಾಸ್ಟರ್ಸಿಗೆ ರಾತ್ರಿ ಅದ್ಭುತವಾಗಿ ನಿದ್ದೆ ಬರುತ್ತೆ, ಯಾವುದೇ ರೀತಿ ತೊಂದರೆ ಇರಲ್ಲ. ಧ್ಯಾನ ಮಾಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತಾರಲ್ಲ, ಧ್ಯಾನ ಮಾಡಿದಾಗ ನಮ್ಮಲ್ಲಿ ಏನ್ ಬದಲಾವಣೆ ಆಗುತ್ತೆ? ನಾವು ಪ್ರತಿ ಒಂದನ್ನು ಕೃತಜ್ಞತಾ ಭಾವದಿಂದ ನೋಡೋದಕ್ಕೆ ಶುರು ಮಾಡ್ತೀವಿ. ಪ್ರತಿ ಒಂದನ್ನು ಕೃತಜ್ಞತಾ ಭಾವದಿಂದ ನೋಡೋದಕ್ಕೆ ಶುರು ಮಾಡಿದಾಗ ನಮಗೆ ರಾತ್ರಿ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಮತ್ತೆ ಹೃದಯ ಮತ್ತು ಆ ಒಂದು ಮೆದುಳಿನ ಸಮಗಮನೂ ಆಗುತ್ತೆ. ಆ ಸಮಗಮ ಆಗೋದು ಬಹಳ ಆ ಕಷ್ಟ ರೀ. ಹೇಳಿದ್ನಲ್ಲ, ಅತಿ ದೊಡ್ಡದಾದ ಅತಿ ದೊಡ್ಡವಾದ ಜರ್ನಿ, ದ ಲಾಂಗೆಸ್ಟ್ ಜರ್ನಿ ಇನ್ ಅವರ್ ಲೈಫ್ ಅಂದ್ರೆ ಒಂದು ಮೈಂಡ್ ಟು ಒಂದು ಬ್ರೈನ್ ಟು ಹಾರ್ಟ್ ಅನ್ನೋ ಒಂದು ಜರ್ನಿ. ಅಂತ ಒಂದು ಜರ್ನಿ ಈ ಕೃತಜ್ಞತಾ ಭಾವ ಬ್ರಿಡ್ಜ್ ಹಾಕಿ ಜಾಯಿನ್ ಮಾಡುತ್ತೇವೆ. ದ ಗ್ರಾಟಿಟ್ಯೂಡ್ ಬಿಕಮ್ಸ್ ದ ಬ್ರಿಡ್ಜ್ ಟು ದ ಬ್ರೈನ್ ಅಂಡ್ ದ ಹಾರ್ಟ್. ನೋಡಿ ಎಷ್ಟು ಅದ್ಭುತವಾದ ಸ್ಥಿತಿ ರೀ ಇದು ಕೃತಜ್ಞತಾ ಭಾವ. ಹಾಗೆ ನೋಡಿ, ಹಾಗೆ ಈ ಕೃತಜ್ಞತಾ ಭಾವದಲ್ಲಿದ್ದಾಗ ನಾವು ಪ್ರತಿನಿತ್ಯ ಈ ಕೃತಜ್ಞತಾ ಭಾವವನ್ನು ಅನುಭವಿಸ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಮ್ಮ ವೇವ್ಸ್ ಆಲ್ಫಾ ಬೀಟದಿಂದ ಗಾಮಾ ವೇವ್ಸ್ಗೆ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬುದ್ಧಿಸ್ಟ್ ಮಾಂಗ್ಸು ಧ್ಯಾನ ಮಾಡಬೇಕಾದ್ರೆ ಗಾಮಾ ವೇವ್ಸ್ ಇರೋದು ಸರ್ವೇ ಸಾಮಾನ್ಯ. ಆದ್ರೆ ಬುದ್ಧಿಸ್ಟ್ ಮಾಂಗ್ಸು ದಿನನಿತ್ಯ ಅವರ ಕೆಲಸ ಮಾಡ್ಕೊಳ್ಬೇಕಾರೆ ಅವ್ರನ್ನ ಚೆಕ್ ಮಾಡಿದ್ರೆ ಗಾಮಾ ವೇವ್ಸ್ ಇದ್ವಂತೆ. ಯಾಕೆ? ಅವರು ಪ್ರತಿನಿತ್ಯ ಕೃತಜ್ಞತಾ ಭಾವದಲ್ಲಿರ್ತಾರೆ. ಈ ಒಂದು ಲೋಕ ಕಲ್ಯಾಣ ಕಾರ್ಯದಲ್ಲಿರ್ತಾರೆ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ಸ್ಥಿತಿಯಲ್ಲಿರ್ತಾರೆ. ಅದಕ್ಕೋಸ್ಕರ ಆ ಗಾಮಾ ವೇವ್ಸ್ ಅವರಲ್ಲಿ ಪ್ರತಿ ಸಲ ಚೆಕ್ ಮಾಡಿದಾಗ ಗಾಮಾ ವೇವ್ಸ್ ಕಂಡಿದ್ದಾವೆ. ನಾವು ಈ ಒಂದು ಕೃತಜ್ಞತಾ ಭಾವದಲ್ಲಿದ್ದಾಗ ಪ್ರೀತಿ ಹೆಚ್ಚಾಗಿ, ಆ ಪ್ರೀತಿಯ ಫ್ರೀಕ್ವೆನ್ಸಿ ಹೆಚ್ಚಾಗಿ ನಾವು ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಕೂಡ ಟ್ರಾವೆಲ್ ಮಾಡ್ಬೋದು. ಅಂತ ಒಂದು ಸ್ಥಿತಿಯಲ್ಲಿನೂ ಇರಬಹುದು. ನೋಡಿ, ಒಂದು ಸಲ ನೀವು ಧ್ಯಾನ ಕೂತ್ಕೊಂಡಾಗ ಇದನ್ನ ಅನುಭವ ಮಾಡ್ಬೋದು. ಧ್ಯಾನ ಕೂತ್ಕೊಂಡಾಗ ಒಂದು 3 ತಾಸು ಧ್ಯಾನ ಕೂತ್ಕೊಂಡಿರ್ತೀರಿ. ಆದ್ರೆ ಕಣ್ ತೆಗೆದಾಗ ಅಯ್ಯೋ ಹೀಗೆ 5 ನಿಮಿಷ ಕುತ್ಕೊಂಡಂಗಾಗಿದೆ, ಕಣ್ಣಿಂಗ್ ತೆಗ್ದೀನಿ, ಏನಪ್ಪಾ ಇದು ಆಶ್ಚರ್ಯ, 3 ತಾಸು ಆಗಿದೆನಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಅದು ಆವಾಗ ನಾವು ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಇರ್ತೀವಿ. ನಮಗೆ ಸಮಯದ ಅರಿವಿರಲ್ಲ. ಈ ಭೂಲೋಕದಲ್ಲಿರಲ್ಲ, ನಾವು ನಮ್ಮ ಸೂಕ್ಷ್ಮ ಶರೀರ ಸ್ಪೇಸ್ ನಲ್ಲಿ ಇರುತ್ತೆ, ಅಲ್ಲಿ ಟೈಮೇ ಗೊತ್ತಾಗಲ್ಲ. ಅಂತ ಒಂದು ಸ್ಥಿತಿಯಲ್ಲಿ ಇರ್ತೀವಿ. ಆಮೇಲೆ ಏನಾದ್ರೂ ಪಡ್ಕೋಬೇಕು, ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅನ್ನೋದು ಇದ್ರೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಲ್ಲಿ ಗ್ರಾಟಿಟ್ಯೂಡ್ ಈಸ್ ಎ ವೆರಿ ಇಂಪಾರ್ಟೆಂಟ್ ರೂಲ್. ಏನಾದ್ರೂ ಪಡ್ಕೋಬೇಕು, ನಾವು ಏನಾದ್ರೂ ಇಚ್ಛೆ ಇಟ್ಕೊಂಡಿರ್ತೀವಿ, ಆಸೆಗಳು ಇರ್ತಾವೆ. ಪ್ರತಿಯೊಂದು ಮನುಷ್ಯನಿಗೆ ಆಸೆಗಳು ಇರ್ತವೆ. ಆಸೆ ಇರೋದು ಕರೆಕ್ಟ್, ದುರಾಸೆ ಇರಬಾರ್ದು. ಆಸೆ ಇದ್ರೆ ತಪ್ಪಿಲ್ಲ, ಯಾಕಂದ್ರೆ ಆಸೆ ಇದ್ರೇನೆ ನಾವು ನಮ್ಮ ಜೀವನದಲ್ಲಿ ಮುಂದೆ ಓಡೋದಕ್ಕೆ ಸಾಧ್ಯ. ಆಸೆ ಇದ್ರೆ ತಪ್ಪಿಲ್ಲ, ದುರಾಸೆ ಇರಬಾರ್ದು. ಆಸೆಗೆ ದುರಾಸೆಗೆ ಬಹಳ ವ್ಯತ್ಯಾಸ ಇದೆ. ಆಸೆ ನಮ್ಮನ್ನು ಮುಂದೋಡೋದಕ್ಕೆ ಶಕ್ತಿ ತುಂಬುತ್ತೆ, ಆದ್ರೆ ದುರಾಸೆ ಇನ್ನೊಬ್ರು ಹಾಳಾಗ್ಲಿ ಅಂತ ಬಯಸುತ್ತೆ. ಆಸೆಯಲ್ಲಿ ಸ್ವಾರ್ಥ ಇದೆ. ಆಸೆಯಲ್ಲಿ ಸ್ವಾರ್ಥದ ಜೊತೆಗೆ
ನಾವು ಕೆಲಸ ಮಾಡುವ, ಓಡುವ, ನಮ್ಮ ಜೀವನದಲ್ಲಿ ಬದಲಾವಣೆ ಆಗುವ, ಏನಾದ್ರೂ ಪಡ್ಕೋಬೇಕನ್ನೋ ಛಲನೂ ಇದೆ. ಆದ್ರೆ ದುರಾಸೆಯಲ್ಲಿ ಏನೇನೂ ಇಲ್ಲ. ನಿಮ್ಮನ್ನು ಹಾಳು ಮಾಡುವ ಸ್ಥಿತಿ ಅಂದ್ರೆ ದುರಾಸೆ. ಅಂತ ಒಂದು ದುರಾಸೆಯಲ್ಲಿ ನಾವು ಜೀವನ ಮಾಡಲೇಬಾರ್ದು. ಆ ಒಂದು ಭಾವನೆ ಬಂದಾಗ, ಈ ಕೃತಜ್ಞತೆ ಭಾವವನ್ನು ನಾವು ಹೇಳ್ಕೊಂಡಾಗ ಅದು ನಮ್ಮಿಂದ ಹೊರಟೋಗ್ಬಿಡುತ್ತೆ. ಅಂತ ಒಂದು ಅದ್ಭುತವಾದ ಈ ಪದ ಅಂದ್ರೆ ಕೃತಜ್ಞತಾ. ನೋಡಿ, ಈ ಒಂದು ಕೃತಜ್ಞತಾ ಭಾವದ ಬಗ್ಗೆ ಇವತ್ತು ನನಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಹಾತಾರ ಫೌಂಡೇಶನ್ಗೆ ನಾನು ಬಹಳ ಕೃತಜ್ಞತವಾಗಿದ್ದೇನೆ, ನಿಜ. ಯಾಕೆಂದ್ರೆ ಆ ಒಂದು ಆ ಟಾಪಿಕ್ ಹೇಳೋದಕ್ಕೆ ನನಗೆ ಪ್ರತಿ ಸಾಲಿ ಎಲ್ಲೇ ಎಲ್ಲೇ ಕ್ಲಾಸ್ ಮಾಡಿದಾಗ ಈ ಕೃತಜ್ಞತಾ ಭಾವ ಬಗ್ಗೆ ಹೇಳಿದಾಗ ನಾನು ಭಾವುಕನಾಗ್ಬಿಡ್ತೀನಿ. ಯಾಕೆಂದ್ರೆ ಆ ಆ ಕೃತಜ್ಞತಾ ಅನ್ನೋ ಪದದಲ್ಲೇ ಅಷ್ಟು ಶಕ್ತಿ ಇದೆ. ಹೇಳ್ತಾ ಇದ್ರೆ ನಮ್ಮ ಒಳಗಿನಿಂದ ಒಂದು ಶಕ್ತಿ ಹರಿದು ಬರುತ್ತೆ. ಆ ಕೃತಜ್ಞತಾ ಭಾವ ನಮ್ಮ ಒಂದು ಸೋಷಲಿಸ್ಟಿಕ್ ಲೈಫ್ನ, ನಮ್ಮ ರಿಲೇಶನ್ಶಿಪ್ನ, ನಮ್ಮ ಎಮೋಷನ್ಸ್ನ ಎಲ್ಲವನ್ನೂ ಸರಿ ಮಾಡುತ್ತೆ. ನಮ್ಮ ಈ ಒಂದು ಕೃತಜ್ಞತಾ ಭಾವ ನಮ್ಮ ಒಳಗಡೆ ಆದ ಒಂದು ಯುದ್ಧ, ನಮ್ಮ ಆಲೋಚನೆಗೆ, ನಮ್ಮ ನೆಗೆಟಿವ್ ಪಾಸಿಟಿವ್ ಆಲೋಚನೆಗೆ ಯುದ್ಧ ನಡೀತಾ ಇರುತ್ತೆ ರೀ ಒಳಗೆ. ಆ ಯುದ್ಧ ನಡೆಯೋದನ್ನ ಏನ್ ಮಾಡುತ್ತೆ, ಇದು ಕೃತಜ್ಞತಾ ಭಾವ ಏನ್ ಮಾಡುತ್ತೆ, ಯುದ್ಧ ಮಾಡಬೇಡ, ನಿನ್ನ ಶಕ್ತಿಯ ಮೇಲೆ ಫೋಕಸ್ ಮಾಡು ಅಂತ ತಿಳಿ ಹೇಳುತ್ತೆ. ಆ ತಿಳಿ ಹೇಳಿದಾಗ ಯು ಸ್ಟಾಪ್ ಫೈಟಿಂಗ್ ಅಂಡ್ ಯು ಸ್ಟಾರ್ಟ್ ಫೋಕಸಿಂಗ್ ಆನ್ ಎನರ್ಜಿ, ದೆನ್ ಯುವರ್ ಫ್ರೀಕ್ವೆನ್ಸಿ ರೇಸಸ್. ನಿಮ್ಮ ಅದಕ್ಕೆ ಕಂಪನ ಹೆಚ್ಚಾಗ್ತಾ ಹೋಗುತ್ತೆ. ಕಂಪನ ಹೆಚ್ಚಾಗೋದಕ್ಕೆ, ನಿಮ್ಮ ಎನರ್ಜಿ ಮೇಲೆ ನೀವು ಫೋಕಸ್ ಮಾಡೋದಕ್ಕೆ ಈ ಒಂದು ಕೃತಜ್ಞತಾ ಭಾವ ಬಹಳ ಹೆಲ್ಪ್ ಮಾಡುತ್ತೆ. ಅಂತ ಒಂದು ಕೃತಜ್ಞತಾ ಭಾವವನ್ನ ನಾವು ಜೀವನದಲ್ಲಿ ನಾವು ಎಷ್ಟು ಸಲ ಅಳವಡಿಸ್ಕೊಂಡ್ರು, ದಿನನಿತ್ಯ ಹೇಳ್ಕೊಂಡ್ರು ಕಡಿಮೆ ಆಗುತ್ತೆ, ಎಷ್ಟು ಹೇಳಿದ್ರು ಕಡಿಮೆ ಆಗುತ್ತೆ. ಅದೇ ರೀತಿ ಒಂದು ಕೊನೆಯದಾಗಿ ಒಂದು ಒಂದು ರಿಸರ್ಚ್ನ, ಒಂದು ಜೈಲಿನಲ್ಲಿ 5,000 ಹೆಣ್ಣು ಮಕ್ಕಳಿದ್ರಂತೆ, ಕೈದಿಗಳು. ಆ ಕೈದಿಗಳು ಎಂತವ್ರು ಅಂತಂದ್ರೆ ಬಹಳ ರೌದ್ರವಾಗಿರುವ ಕೈದಿಗಳು. ಕೊಲೆ ಮಾಡಿದವರು, ಏನೋ ಕೆಟ್ಟ ಕೆಲಸ ಮಾಡಿದವರು, ಎಲ್ಲ ಮಾಡಿದವರು ಆ 5,000 ಹೆಣ್ಮಕ್ಳು ಆ ಒಂದು ಜೈಲಿನಲ್ಲಿ ಇದ್ರಂತೆ. ಅಲ್ಲಿ ಒಬ್ರು ಈ ಒಂದು ಗ್ರಾಟಿಟ್ಯೂಡ್ ಬಗ್ಗೆ ಉಪನ್ಯಾಸ ತಗೊಂಡ್ರಂತೆ. 7 ದಿವಸ ಟೋಟಲ್ ಕಂಪ್ಲೀಟ್ 5,000 ಜನ ಲೇಡೀಸಿಗೆ ಈ ಉಪನ್ಯಾಸ ತಗೊಳಕ್ಕಿಂತ ಮುಂಚೆ ಫಸ್ಟ್ ಏನ್ ರಿಸರ್ಚ್ ಮಾಡಿದ್ರಂತೆ, ಅವರ ಒಂದು ಡಯಾಲಿಸಿಸ್, ಅವರ ಒಂದು ಸಿಸ್ಟ್, ಕೆಲವರಿಗೆ ಸಿಸ್ಟ್ ಇತ್ತು, ಕೆಲವರಿಗೆ ಡಯಾಲಿಸಿಸ್ ಇತ್ತು. ಅಂದ್ರೆ ಅವರ ಒಂದು ನಕಾರಾತ್ಮಕ ಆಲೋಚನೆಯಿಂದ ಅವರಿಗೆ ದೇಹದಲ್ಲಿ ಸಾಕಷ್ಟು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟಿದ್ವು. ಕೆಲವರಿಗೆ ಸಿಸ್ಟ್ ಡೆವಲಪ್ ಆಗಿತ್ತು, ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಡಯಾಲಿಸಿಸ್ ಪರಿಸ್ಥಿತಿಗೆ ಬಂದಿತ್ತು. ಕೆಲವರಿಗೆ ಇನ್ಯಾವುದೋ ಹೃದಯದ ಗರ್ಭಕೋಶದ ಒಂದು ಪ್ರಾಬ್ಲಮ್ ಇತ್ತು. ಈ ಒಬ್ಬೊಬ್ಬ ಹೆಣ್ಮಕ್ಳಿಗೆ ಒಂದೊಂದು ಪ್ರಾಬ್ಲಮ್ ಇತ್ತು. ಕೆಲವರಿಗೆ BP ಇಶ್ಯೂ ಇತ್ತು, ಕೆಲವರಿಗೆ ಇನ್ನ ದೈಹಿಕವಾದ ದುರ್ಭರವಾದ ಸಮಸ್ಯೆಗಳು ಇದ್ವು. ಅವೆಲ್ಲವನ್ನ ಟೆಸ್ಟ್ ಮಾಡಿ ರಿಪೋರ್ಟ್ ಇಟ್ಕೊಂಡು ಈ 7 ದಿವಸ ವರ್ಕ್ಶಾಪು ಆ ಜೈಲಿನಲ್ಲಿ ನಡೆಸ್ತಾರೆ, ಗ್ರಾಟಿಟ್ಯೂಡ್ ವರ್ಕ್ಶಾಪು. ಆ ಗ್ರಾಟಿಟ್ಯೂಡ್ ವರ್ಕ್ಶಾಪ್ ಆದ ತಕ್ಷಣ ಮತ್ತೆ ಪುನಃ ಟೆಸ್ಟ್ ಮಾಡಿದಾಗ ಸಿಸ್ಟ್ ಇರೋರಿಗೆ ಸಿಸ್ಟ್ ಮಾಯ ಆಗೋಗಿತ್ತು ಬರೀ 7 ದಿವಸಕ್ಕೆ. ಡಯಾಲಿಸಿಸ್ ನಲ್ಲಿ ಇರೋರು ಪೂರ್ತಿ ಸಂಪೂರ್ಣ ಗುಣವಾಗಿ ಡಯಾಲಿಸಿಸ್ ಬಿಟ್ಬಿಟ್ರು. ಗರ್ಭಕೋಶ ಸಮಸ್ಯೆ ಇರೋರಿಗೆ ಆಪರೇಷನ್ ಮಾಡ್ಬೇಕಂತ ಹೇಳಿದರು ಡಾಕ್ಟರು. ಎಲ್ಲ ಎಲ್ಲ ಅದ್ಭುತವಾಗಿದೆ, ಚೆನ್ನಾಗಿದೆ, ಏನು ಆಪರೇಷನ್ ಬೇಕಿಲ್ಲ ಅಂತ ಹೇಳಿದ್ರು. ನೋಡ್ರಿ,
ಬರೀ 7 ದಿವಸ ಒಂದು ಕೃತಜ್ಞತೆ ಭಾವದಿಂದ ಆ 5,000 ಹೆಣ್ಮಕ್ಳು, ಅಷ್ಟು ರೌದ್ರವಾಗಿರುವ ಹೆಣ್ಮಕ್ಳವರು, ಕೊಲೆಗಳು ಮಾಡಿದ್ರು, ಇನ್ನೊಂದು ಮಾಡಿದ್ರು ಅಂತ ಒಂದು ಆಟಿಟ್ಯೂಡ್ ಇರೋರು, ಬರೇ 7 ದಿವಸ ಕೃತಜ್ಞತಾ ಭಾವದಿಂದ ಜೀವನ ಮಾಡೋದಕ್ಕೆ ಅವರ ದೇಹದ ಸಮಸ್ಯೆಗಳೆಲ್ಲ ಬಗೆಹರಿದ್ಬಿಟ್ರು. ಅಂದ್ರೆ ನಾವು ಇನ್ನ ಉಚ್ಚವಾದ ಒಂದು ಆಲೋಚನೆಯಲ್ಲಿ, ಒಂದು ಭಾವನೆಯಲ್ಲಿ ಇರೋರು, ನಾವು ಕೃತಜ್ಞತೆಯನ್ನು ಪಾಲನೆ ಮಾಡಿದಾಗ ಎಷ್ಟು ಚೇಂಜಸ್ ಆಗ್ಬೋದ್ರಿ. ಅದಕ್ಕೆ ನಾವು ಇಂದಿನಿಂದ, ಈ ಕ್ಷಣದಿಂದ ನಾವೆಲ್ಲರೂ ನಾವು ಒಂದು ಸಂಕಲ್ಪ ಮಾಡ್ಕೊಳೋಣ. ನಾನು ಈ ಕ್ಷಣದಿಂದ ನನ್ನ ಒಂದು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ, ನನ್ನ ಪ್ರತಿಯೊಂದು ದಿನದಲ್ಲಿ, ಪ್ರತಿಯೊಂದು ನಿಮಿಷಿನಲ್ಲಿ ನನಗೆ ಎಷ್ಟು ಸಾಧ್ಯ ಅಷ್ಟು ಸಾರಿ ನಾನು ಕೃತಜ್ಞತೆಯನ್ನು ಹೇಳ್ಕೊಳ್ತೀನಿ, ಕೃತಜ್ಞತೆ ಭಾವದಿಂದ ಇರ್ತೀನಿ. ನನ್ನ ಎಮೋಷನ್ ಗ್ರಾಟಿಟ್ಯೂಡ್ನೆಸ್ ಇಂದ ತುಂಬಿರುತ್ತೆ, ನನ್ನ ಭಾವನೆ ಕೃತಜ್ಞತೆಯಿಂದ ತುಂಬಿರುತ್ತೆ, ನನ್ನ ಜೀವನ ಕೃತಜ್ಞತೆಯಿಂದ ತುಂಬಿರುತ್ತೆ. ನಾ ಕೃತಜ್ಞತಾ ಪೂರ್ವಕವಾದ ಜೀವನ ಮಾಡ್ತೀನಿ ಅಂತ ನಾವು ಸಂಕಲ್ಪ ಮಾಡ್ಕೊಳ್ಳೋಣ. ಆ ಸಂಕಲ್ಪದಿಂದ ಇವತ್ತಿನ ಒಂದು ಈ ಉಪನ್ಯಾಸವನ್ನು ನಾನು ಕೊನೆಗೊಳಿಸ್ತೇನೆ. ಮಹಾವತಾರ್ ಫೌಂಡೇಶನ್ ಅವರಿಗೆ ನನ್ನ ಅದ್ಭುತವಾದ ಮತ್ತು ಹೃದಯಪೂರ್ವಕವಾದ ಧನ್ಯವಾದಗಳು. ಯಾಕೆಂದ್ರೆ ಅವ್ರ ಅವಕಾಶ ಕೊಟ್ರನೆ ನಮಗೆ ಹೇಳೋದಕ್ಕೆ ಸಾಧ್ಯ. ಅವರು ಅವಕಾಶ ಕೊಡ್ಲಿಲ್ಲಿದ್ರೆ ನಾವೆಲ್ಲಿ ಹೇಳ್ಬೋದು. ಅದಕ್ಕೆ ಪ್ಲಾಟ್ಫಾರ್ಮ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಪ್ಲಾಟ್ಫಾರ್ಮ್ ಮಾಡಿದವರಿಗೆ, ರಂಗನಾಥ್ ಸರ್ಗೆ ಮತ್ತೆ ಇಡೀ ಟೀಮಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಅಂತ ಒಂದು ಪ್ಲಾಟ್ಫಾರ್ಮ್ ಇಂದ ಎಷ್ಟೋ ಫ್ಯಾಮಿಲೀಸು ಉದ್ಧಾರ ಆಗಿದ್ದಾವೆ, ಎಷ್ಟೋ ಹೆಣ್ಣು ಮಕ್ಕಳು ಬದಲಾವಣೆ ಆಗಿದ್ದಾರೆ, ಎಷ್ಟೋ ಗಂಡು ಮಕ್ಕಳು ಅವರ ಜೀವನವನ್ನ ಸರಿಪಡಿಸ್ಕೊಂಡಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ. ಈ ಮಹಾನ್ ಕಾರ್ಯಕ್ಕೆ ನಾನು ಅವರಿಗೆ ಕೃತಜ್ಞತಾ ಭಾವದಿಂದ ನಾನು ನಮನ ಮಾಡ್ತೇನೆ. ಯಾಕೆಂದ್ರೆ ಹೀಗೆ ಸಾಗ್ಲಿ, ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡ್ಲಿ ಅಂತೇಳಿ ನಾನು ಆಶಿಸ್ತೇನೆ. ನಮ್ಮಂತ ಮಾಸ್ಟರ್ಸ್ಗೆ ಹೀಗೆ ಅವರು ಪ್ಲಾಟ್ಫಾರ್ಮ್ ಕಲ್ಪಿಸ್ಕೊಡ್ಲಿ ಅಂತೇಳಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಹಾಗೆ ಎಲ್ಲದಕ್ಕಿಂತ ಜಾಸ್ತಿ ಅಂದ್ರೆ ಇವತ್ತು ಉಪನ್ಯಾಸಕ್ಕೆ ಸೇರಿರುವ ಎಲ್ಲಾ ಮೆಡಿಟೇಟರ್ಸ್ಗೆ, ಕ್ಲಾಸಿಗೆ ಬಂದ ಎಲ್ಲಾ ಮೆಡಿಟೇಟರ್ಸ್ಗೆ ನಾನೊಂದು ದೊಡ್ಡ ಕೃತಜ್ಞತೆ. ಯಾಕೆಂದ್ರೆ ನೀವಿಲ್ಲ ಅಂದ್ರೆ ಯಾರ ಮುಂದೆ ಹೇಳ್ಬೇಕ್ರಿ ನಾವು? ನೀವೇ ನಮಗೆ ಒಂದು ಇನ್ಸ್ಪಿರೇಷನ್. ಮೆಡಿಟೇಟರ್ಸು ಕೇಳೋರೆ ನಮಗೆ ಒಂದು ದೊಡ್ಡ ಇನ್ಸ್ಪಿರೇಷನ್. ಆ ಒಂದು ನಿಮ್ಮ ಒಂದು ಕನೆಕ್ಟಿವಿಟಿಯಿಂದ, ನಿಮ್ಮ ಒಂದು ಗ್ರೂಪ್ ಕನೆಕ್ಟಿವಿಟಿಯಿಂದ ನಾವು ಮಾತಾಡ್ತೀವಿ ಹೊರತು, ಇಲ್ಲ ಅಂದ್ರೆ ನಾವು ಈ ತರ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಿಮಗೆ ಎಷ್ಟು ಸಲ ಕೃತಜ್ಞತೆ ಹೇಳಿದ್ರು ಕಡಿಮೆ. ನಿಮ್ಮಿಂದ ನಾವು ಅತಿ ಅದ್ಭುತವಾಗಿ ಬೆಳೀತಾ ಇದ್ದೀವಿ. ಅದಕ್ಕೆ ನಮ್ಮ ಬೆಳವಣಿಗೆ ಕಾರಣವಾದ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳಿದೆ. ಥ್ಯಾಂಕ್ ಯು.